Hello everybody. Today I'll be dealing with urinary system, or it is also called renal system. Idu nim syllabus alli barutte urinary system ಮತ್ತು renal system ಅಂತಂದ್ರೆ what are the things it includes ಅಂತಂದ್ರೆ the syllabus includes structure of kidneys and function of kidneys and formation of urine. These are all which are included in your syllabus. So ಈಗ ಒಂದೊಂದೇ ನೋಡೋಣ. ಇದರಲ್ಲಿ we'll see each aspect of renal system in detail. So first, what is renal system or urinary system? Urinary system consists of two kidneys that filter the blood, two ureters, urinary bladder and urethra. ಏನಿರ್ತದೆ ಇದ್ರಾಗ ಎರಡು ಕಿಡ್ನಿಗಳು ಇನ್ಕ್ಲೂಡ್ ಇರ್ತಾವ, ಆಯ್ತಾ? ಎರಡು ಯುರೇಟರ್ಸ್ ಇನ್ಕ್ಲೂಡ್ ಇರ್ತಾವ, ಆಯ್ತಾ? ಅಂದ್ರೆ ಕಿಡ್ನಿ ಕೆಲಸ ಏನು, ರಕ್ತವನ್ನು ಶುದ್ಧೀಕರಣ ಮಾಡಿ ದೇಹಕ್ಕೆ ಅವಶ್ಯಕ ಇರುಗಳನ್ನು ಒಳಗಡೆ ಇಟ್ಕೊಂಡು ಅನಾವಶ್ಯಕ ವಸ್ತುಗಳನ್ನು ಹೊರಹಾಕೋ ಕೆಲಸ ಕಿಡ್ನಿದು, ಆಯ್ತಾ? ಸೊ ಎರಡು ಕಿಡ್ನಿಗಳು ಇಲ್ಲಿ ಬ್ಲಡ್ ಪ್ಯೂರಿಫಿಕೇಶನ್ ಆಗತ್ತ, ಮತ್ತು ಎರಡು ಯುರೇಟರ್ಸ್, ಟೂ ಯುರೇಟರ್ಸ್, ಒನ್ ಯೂರಿನರಿ ಬ್ಲಾಡರ್ ವೇರ್ ಯೂರಿನ್ ಈಸ್ ಕಲೆಕ್ಟೆಡ್, ಒಂದು ಯೂರಿನರಿ ಬ್ಲಾಡರ್ ಮತ್ತೊಂದು ಯುರೆಥ್ರಾ ಅಂತಂದ್ರೇನು, ಥ್ರೂ ವಿಚ್ ದ ಯೂರಿನ್ ಪಾಸಸ್. ಸೊ ದಿಸ್ ಈಸ್ ಆಲ್ ದಟ್ ಈಸ್ ಇನ್ಕ್ಲೂಡೆಡ್ ಇನ್ urinary system or renal system. So next, what are the functions of kidney? Functions of kidney ನಾನು ಆಗಲೇ ಹೇಳಿದಂಗೆ, functions of kidneys are nothing but one, ನಮ್ಮ ದೇಹಕ್ಕೆ ಬೇಕಾಗುವಂತ ವಸ್ತುಗಳನ್ನು ಒಳಗಡೆ ಇಟ್ಟುಕೊಂಡು ಅನಾವಶ್ಯಕ ವಸ್ತುಗಳನ್ನೆಲ್ಲ ಹೊರಗೆ ಹಾಕೋದು. ದಟ್ ಈಸ್ ದ ಬೇಸಿಕ್ ಫಂಕ್ಷನ್ ಆಫ್ ಕಿಡ್ನಿ. ಇದು ಎಲ್ಲರಿಗೂ ಗೊತ್ತು. ಕಿಡ್ನಿ ಏನ್ ಮಾಡತ್ತ, ರಕ್ತವನ್ನ ಫಿಲ್ಟರ್ ಮಾಡತ್ತ, ಫಿಲ್ಟ್ರೇಷನ್ ಮಾಡಿ ಏನೇನು ಅವಶ್ಯಕ ವಸ್ತುಗಳನ್ನ ಒಳಗೆ ಇಟ್ಕೊಂಡು ಅನಾವಶ್ಯಕ ವಸ್ತುಗಳನ್ನ ಹೊರಗೆ ಹಾಕತ್ತ. ಇದು ಜನರಲ್ ಎಲ್ಲರೂ ತಿಳ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಅದೊಂದೇ ಅಲ್ಲ, ಅದಲ್ದೇನೆ ಮತ್ತೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತಾವ. ಏನು ಅಂತಂದ್ರೆ, ಒಂದು ಆಸ್ ಐ ಟೋಲ್ಡ್, ರಿಮೂವಲ್ ಆಫ್ ಮೆಟಬಾಲಿಕ್ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನ ಹೊರಗಡೆ ಹಾಕತ್ತ. ಮೇಂಟೆನೆನ್ಸ್ ಆಫ್ ಫ್ಲೂಯಿಡ್ ಅಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್, ವೆರಿ ಇಂಪಾರ್ಟೆಂಟ್. ಫ್ಲೂಯಿಡ್ ಅಂಡ್ ಎಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅಂದ್ರೆ ನೀರಿನ ಸಮತೋಲನೆಯನ್ನ ಮೇಂಟೈನ್ ಮಾಡೋದು, ವಾಟರ್ ಬ್ಯಾಲೆನ್ಸ್ ಅನ್ನ, ಫ್ಲೂಯಿಡ್ ಅಂದ್ರೆ ವಾಟರ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡೋ ಕೆಲಸ ಕಿಡ್ನಿದು. ಅಷ್ಟೇ ಅಲ್ಲ, ಇಲೆಕ್ಟ್ರೋಲೈಟ್ಗಳ ಬ್ಯಾಲೆನ್ಸ್. ಇಲೆಕ್ಟ್ರೋಲೈಟ್ಸ್ ಅಂದ್ರೆ ಯಾವ್ಯಾವು? ಸೋಡಿಯಮು, ಪೊಟ್ಯಾಷಿಯಮು, ಕ್ಯಾಲ್ಸಿಯಮು, ಫಾಸ್ಫರಸ್, ಇದೆಲ್ಲ ಏನು ಇಲೆಕ್ಟ್ರೋಲೈಟ್ಸ್ ಗಳನ್ನು ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡೋ ಕೆಲಸ ಕಿಡ್ನಿದು. ಅಂದ್ರೆ ಅದು ಎಷ್ಟು ನಮ್ಮ ದೇಹದಲ್ಲಿ ಎಷ್ಟು ಇರಬೇಕು ಅಷ್ಟು ಸರಿಯಾಗಿ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡೋ ಕೆಲಸ ಕಿಡ್ನಿದು. ಅಂದ್ರೆ ನೀವು ಕೆಮಿಸ್ಟ್ರಿಯಲ್ಲಿ ಓದಿರ್ತೀರಿ, ಈಗ ಸೋಡಿಯಂ ಬಗ್ಗೆ, ಸಲ್ಫ್ಯೂರಿಕ್ ಆಸಿಡ್ ಬಗ್ಗೆ, ಹೈಡ್ರೋಕ್ಲೋರಿಕ್ ಆಸಿಡ್ ಬಗ್ಗೆ, ಪೊಟ್ಯಾಷಿಯಂ ಬಗ್ಗೆ, ಕ್ಲೋರೈಡ್ ಬಗ್ಗೆ ಎಲ್ಲ ಓದಿರ್ತೀರಲ್ಲ. ಸ್ವಲ್ಪನೇ ಚೇಂಜ್ ಆದ್ರೆ, ಇವನ್ ಸ್ಮಾಲ್ ಚೇಂಜ್ ಇನ್ ದ ಲೆವೆಲ್ಸ್ ಕ್ಯಾನ್ ಕಾಸ್ ಹೆವಾಕ್. ಅಂದ್ರೆ ಅದೇ ತರ ದೇಹದಲ್ಲಿಯೂ ಕೂಡ ಈ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಆಗಲಿ, ಫಾಸ್ಫರಸ್ ಆಗಲಿ, ಇದರ ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಆಗಲಿಲ್ಲ ಅಂದ್ರೆ ನಮ್ಮ ದೇಹದ ಮೆಟಬಾಲಿಕ್ ಆಕ್ಟಿವಿಟೀಸ್ ಸರಿಯಾಗಿ ಆಗಲ್ಲ. ಸೊ ದಟ್ ಈಸ್ ವೈ ಮೇಂಟೆನೆನ್ಸ್ ಆಫ್ ದೀಸ್ ಎಲೆಕ್ಟ್ರೋಲೈಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಂಬರ್ 3 ಈಸ್ ರೆಗ್ಯುಲೇಷನ್ ಆಫ್ ಬ್ಲಡ್ ಪ್ರೆಷರ್. ಬ್ಲಡ್ ಪ್ರೆಷರ್, ಈಗ ಹಾರ್ಟ್, ವಿ ಹ್ಯಾವ್ ನೋನ್ ಅಬೌಟ್ ಸರ್ಕ್ಯುಲೇಟರಿ ಸಿಸ್ಟಮ್. ಹಾರ್ಟಿನ ಕೆಲಸ ಏನು? ರಕ್ತವನ್ನ ಪಂಪ್ ಮಾಡೋದು. ಬಟ್ ಆ ಪಂಪ್ ಮಾಡೋದು ಅಷ್ಟೇ ಅದರ ಕೆಲಸ. ಬಟ್ ಬ್ಲಡ್ ಪ್ರೆಷರ್ ಅನ್ನ ಸ್ಟೆಬಿಲೈಸ್ ಮಾಡೋದು ಸರ್ಟನ್ ರೇಂಜ್ ಅಲ್ಲಿ. ಅಂದರೆ ಎಷ್ಟು? ಈಗ ನಾರ್ಮಲ್ ರೇಂಜ್ ಅಲ್ಲಿ ಅತಿ ಜಾಸ್ತಿ ಆಗ್ಲಿಕ್ಕೆ ಕೊಡೋದಲ್ಲ, ಅತಿ ಕಮ್ಮಿ ಆಗ್ಲಿಕ್ಕೆ ಕೊಡೋದಲ್ಲ. ಸೊ ಈ ತರ ಸ್ಟೆಬಿಲೈಸರ್ ಆಗಿ ಕೆಲಸ ಮಾಡೋದು ಕೆಲಸ ಕಿಡ್ನಿದು. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ದ ಪ್ರೊಡಕ್ಷನ್ ಆಫ್ ಹಾರ್ಮೋನ್ಸ್. ಯಾವ ಹಾರ್ಮೋನ್ಸ್? ಹಾರ್ಮೋನ್ಸ್ ಆರ್ ರಿಕ್ವೈರ್ಡ್ ವಿಚ್ ಬಾಡಿಲಿ ಫಂಕ್ಷನ್ಸ್. ಯಾವ್ಯಾವ ಅಂದ್ರೆ ಎರಿಥ್ರೋಪಾಯಿಟಿನ್ ಹಾರ್ಮೋನ್. ಎರಿಥ್ರೋಪಾಯಿಟಿನ್ ಹಾರ್ಮೋನ್ ಎದಕ್ಕೆ ಯೂಸ್ ಆಗತ್ತಂತಂದ್ರೆ, ಎರಿಥ್ರೋಪಾಯಿಟಿನ್ ಹಾರ್ಮೋನ್ ನಮ್ಮ ರಕ್ತ ಉತ್ಪಾದನೆಗೆ ಹೆಲ್ಪ್ ಆಗುತ್ತೆ. ಸೊ ಎರಿಥ್ರೋಪಾಯಿಟಿನ್ ಸೆಕ್ರೀಷನ್ ಈಸ್ ಬೈ ದ ಕಿಡ್ನೀಸ್. ಸೊ ದಿಸ್ ಫಂಕ್ಷನ್ ಆಫ್ ಕಿಡ್ನಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಕಿಡ್ನಿ ಅಂದ್ರೆ ಬರೀ ವೇಸ್ಟ್ ಪ್ರಾಡಕ್ಟ್ಸ್, ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್ಸ್, ಫಿಲ್ಟರ್ ಮಾಡೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಬೇರೆ ಬೇರೆ ಕೆಲಸ ಕಾರ್ಯಗಳು ಕಿಡ್ನಿ will undertake. Then activation of vitamin D. ವಿಟಮಿನ್ ಅಂತಾರೆ ಮತ್ತೆ ಹಾರ್ಮೋನ್ಸ್ ಅಲ್ಲಿ ಬಂದಿದೆ ಅಂತ ನೀವು ಅನ್ಕೋಬಹುದು. ಬಟ್ ಆಕ್ಚುಲಿ active form of vitamin D is also considered as a hormone. So inactive form of vitamin D, inactive form of vitamin D, liver ಅಲ್ಲಿ inactive form of vitamin D ಉತ್ಪತ್ತಿ ಆಗುತ್ತೆ. ಸೊ ಅದು ಕಿಡ್ನಿಗೆ ಬಂದು ಅಲ್ಲಿ ಆಕ್ಟಿವೇಶನ್ ಆಗುತ್ತೆ. ನಮಗೆ ವಿಟಮಿನ್ ಡಿ ಯಾಕೆ ಬೇಕು? ಕ್ಯಾಲ್ಸಿಯಂ, ಫಾಸ್ಫರಸ್ ಮೆಟಬಾಲಿಸಮ್ ಅಲ್ಲಿ ನಮಗೆ ವಿಟಮಿನ್ ಡಿ ಬೇಕು. ದೆನ್ ಡಿಗ್ರೇಡೇಷನ್ ಆಫ್ ಹಾರ್ಮೋನ್ಸ್ ಅಂಡ್ ಎನ್ಸೈಮ್ಸ್. ಹಾರ್ಮೋನ್ಸ್ ಆಗಲಿ, ಎನ್ಸೈಮ್ಸ್ ಆಗಲಿ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿ ಹೊರಗಡೆ ಹೋಗ್ಬೇಕಾದ್ರೆ ಅದು
ಕಿಡ್ನಿ ಮುಖಾಂತರ ಹೊರಗಡೆ ಹೋಗಬೇಕು. ಸೊ ಡಿಗ್ರೇಡ್ ಆಗಿ ಹೊರಗಡೆ ಹೋಗ್ತವೆ. ದೆನ್ ಮೇಂಟೆನೆನ್ಸ್ ಆಫ್ ಕ್ಯಾಲ್ಸಿಯಂ ಅಂಡ್ ಫಾಸ್ಫರಸ್ ಬ್ಯಾಲೆನ್ಸ್, ದಿಸ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಕಿಡ್ನಿ. ನಮ್ಮ ದೇಹದ ಬೆಳವಣಿಗೆಗೆ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಸರಿಯಾದ ಪ್ರಮಾಣದಲ್ಲಿರಬೇಕು. ಬೋನ್ಸ್ ಗಟ್ಟಿ ಆಗ್ಲಿಕ್ಕೆ ಸರಿಯಾದ ಪ್ರಮಾಣದಲ್ಲಿರಬೇಕು. ಹಲ್ಲುಗಳ ಬೆಳವಣಿಗೆಗೆ, ಹಲ್ಲು ಮೇಂಟೈನ್ ಆಗಲಿಕ್ಕೆ ಕ್ಯಾಲ್ಸಿಯಂ ಫಾಸ್ಫರಸ್ ಬೇಕು. ಬೇರೆ ಬೇರೆ ಮಸಲ್ಸ್, ಈಗ ಈವನ್ ಹಾರ್ಟ್ ಮಸಲ್ ಸರಿಯಾಗಿ ಫಂಕ್ಷನ್ ಮಾಡಲಿಕ್ಕೆ ಕ್ಯಾಲ್ಸಿಯಂ ಸರಿಯಾದ ಪ್ರಮಾಣದಲ್ಲಿ ಬೇಕು. ಮಸಲ್ಸ್, ನಮ್ಮ ದೇಹದ ಎಲ್ಲ ಮಸಲ್ಸ್ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಕ್ಯಾಲ್ಸಿಯಂ ಸರಿಯಾದ ಪ್ರಮಾಣದಲ್ಲಿ ಬೇಕು. ಬೋನ್ ಗ್ರೋತ್ ಆಗಲಿಕ್ಕೆ ವೇರಿಯಸ್ ಎನ್ಸೈಮ್ಸ್ ಆಕ್ಟಿವ್ ಆಗಲಿಕ್ಕೆ ಕ್ಯಾಲ್ಸಿಯಂ ಬೇಕು. ಸೊ ದಟ್ ಈಸ್ ವೈ ಕ್ಯಾಲ್ಸಿಯಂ ಫಾಸ್ಫರಸ್ ಈ ಬ್ಯಾಲೆನ್ಸ್ ಅನ್ನ ಸರಿಯಾದ ಪ್ರಮಾಣದಲ್ಲಿ ಮೇಂಟೈನ್ ಮಾಡೋ ಕೆಲಸ ಕಿಡ್ನಿದು. ದೀಸ್ ಆರ್ ದ ಬೇಸಿಕ್ ಫಂಕ್ಷನ್ಸ್ ಆಫ್ ಎ ಕಿಡ್ನಿ ವಿಚ್ ಯು ವಿಲ್ ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್, ಕಿಡ್ನಿ ಅಂದ್ರೆ ಏನು? ದಿಸ್ ಈಸ್ ಎ ರೆಡಿಶ್ ಬ್ರೌನ್ bean shaped organ 10 to 12 centimeters long. It is enclosed in a tough fibrous capsule. ಏನು? It is a bean shaped, bean ತರ ಕಾಣುತ್ತೆ ಇದು, right? These are bean shaped reddish brown organs. ಎರಡು ಇರ್ತಾವೆ ನಮ್ಮ ದೇಹದಲ್ಲಿ, ಎರಡು ಕಿಡ್ನಿಗಳು ಇರ್ತಾವೆ. ಸೊ these are bean shaped reddish brown color organs, right? Enclosed in a tough fibrous sheath. ಅದರ ಸುತ್ತಮುತ್ತ ಟಫ್ ಫೈಬ್ರಸ್ ಶೀತ್, ಜೆರೋಟಾಸ್ ಫೇಶಿಯಾ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಎನ್ಕ್ಲೋಸ್ಡ್, ಕಿಡ್ನಿಗೆ ತೊಂದರೆ ಆಗಬಾರದು ಅಂತ ಹೇಳಿ ದೀಸ್ ಆರ್ ಎನ್ಕ್ಲೋಸ್ಡ್ ಇನ್ ಅ ಟಫ್ ಫೈಬ್ರಸ್ ಶೀತ್ ಇನ್ ದ ರೆಟ್ರೋಪೆರಿಟೋನಿಯಂ. ಇಲ್ಲಿ ಹಿಂದ್ಗಡೆ ಕಿಡ್ನಿಗಳೆರಡು ಇಲ್ಲಿ ಹಿಂದ್ಗಡೆ ಬರ್ತವೆ. ಸೊ ದೀಸ್ ಆರ್ ಎನ್ಕ್ಲೋಸ್ಡ್ ಇನ್ ಅ ಟಫ್ ಫೈಬ್ರಸ್ ಶೀತ್ ಅಂಡ್ ಈಚ್ ಕಿಡ್ನಿ ಈಸ್ 10 to 12 centimeter in length. 10 ರಿಂದ 12 ಸೆಂಟಿಮೀಟರ್ ಅದರ ಲೆಂತ್ ಇರುತ್ತೆ, ರೈಟ್? ದ ಕಿಡ್ನೀಸ್ ಆರ್ ಪೊಸಿಷನ್ಡ್ ರೆಟ್ರೋಪೆರಿಟೋನಿಯಲಿ. As I said, retroperitoneally, peritoneum ಹಿಂದ್ಗಡೆ on either side of the vertebral column. Vertebral column ಅಂದ್ರೆ ಬೆನ್ನುಹುರಿ, ಈ ಕಡೆ ಒಂದು ಈ ಕಡೆ ಒಂದು, either side ಅಂದ್ರೆ ಆ ಕಡೆ ಒಂದು ಈ ಕಡೆ ಒಂದು ಇರುತ್ತೆ. Between 12th thoracic and 3rd lumbar vertebrae. ಇವೆಲ್ಲ ವರ್ಟಿಬ್ರಾ ಇರ್ತಾವಲ್ಲ, ಯಾವ್ಯಾವು? thoracic, lumbar, sacral vertebra, cranial vertebra, so cervical vertebra ಆದ್ಮೇಲೆ ನೆಕ್ಸ್ಟ್ thoracic vertebra, ನೆಕ್ಸ್ಟ್ ಲಂಬಾರ್ ವರ್ಟೆಬ್ರಾ, ನೆಕ್ಸ್ಟ್ ಸೇಕ್ರಲ್ ವರ್ಟೆಬ್ರಾ. ಈ ವರ್ಟೆಬ್ರಲ್ ಕಾಲಮಿನ 12ನೇ ಥೊರಾಸಿಕ್ ವರ್ಟೆಬ್ರಾ ಮತ್ತೆ 3ನೇ ಲಂಬಾರ್ ವರ್ಟೆಬ್ರಾ ಮಧ್ಯೆ ಈ ತರ ಸಿಚುವೇಟೆಡ್ ಇರುತ್ತೆ. ವಿತ್ ಲೆಫ್ಟ್ ಕಿಡ್ನಿ ಸ್ಲೈಟ್ಲಿ ಲೋವರ್ ದನ್ ದ ರೈಟ್, ಸ್ಲೈಟ್ಲಿ ಹೈಯರ್ ದನ್ ದ ರೈಟ್. ಲೆಫ್ಟ್ ಕಿಡ್ನಿ ಸ್ವಲ್ಪ ಕೆಳಗಡೆ, ರೈಟ್ ಕಿಡ್ನಿ ಸ್ವಲ್ಪ ಮೇಲ್ಗಡೆ ಇರ್ತದೆ. ಸಾರಿ, ಲೆಫ್ಟ್ ಕಿಡ್ನಿ ಸ್ವಲ್ಪ ಮೇಲ್ಗಡೆ, ರೈಟ್ ಕಿಡ್ನಿ ಸ್ವಲ್ಪ ಕೆಳಗಡೆ. ಅದಕ್ಕೆ ನಾವು ಯಾಕೆ ಕಾರಣ ಹೇಳ್ತೀವಿ ಅಂದ್ರೆ ಲಿವರ್ ಇರುತ್ತೆ ರೈಟ್ ಸೈಡ್. ಸೊ ರೈಟ್ ಸೈಡ್ ಕಿಡ್ನಿನ ಸ್ವಲ್ಪ ಪುಷ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಲೆಫ್ಟ್ ಸೈಡ್ ಒಂಚೂರು ಮೇಲೆ, ಲೆಫ್ಟ್ ಸೈಡ್ ಒಂಚೂರು ಮೇಲೆ, ಇದು ಲೆಫ್ಟ್ ಸೈಡ್ ಒಂಚೂರು ಮೇಲೆ ಇರುತ್ತೆ, ರೈಟ್ ಸೈಡ್ ಒಂಚೂರು ಕೆಳಗಡೆ ಇರುತ್ತೆ. ಸೊ ದಿಸ್ ಈಸ್ ಹೌ ದ ಪೊಸಿಷನ್ ಆಫ್ ಕಿಡ್ನಿ ಕ್ಯಾನ್ ಬಿ ಡಿಸ್ಕ್ರೈಬ್ಡ್, ರೈಟ್? ವಾಟ್ ಆರ್ ದ ಸ್ಟ್ರಕ್ಚರ್ ಆಫ್ ಎ ಕಿಡ್ನಿ? ಸ್ಟ್ರಕ್ಚರ್ ಆಫ್ ಕಿಡ್ನಿ ನೀವು ತೆಗಿಲಿಕ್ಕೆ ಬರಬೇಕು, ನೋಡ್ಕೊಳ್ಳಿ ಒಂದ್ಸರ್ತಿ. ದೇರ್ ಇಸ್ ಎ ಮೀಡಿಯಲ್ ಡಿಪ್ರೆಷನ್, ಬೀನ್ ಶೇಪ್ಡ್ ಇರೋದ್ರಿಂದ ಮೀಡಿಯಲಿ ಇನ್ ದ ಸೆಂಟರ್ ದೇರ್ ಇಸ್ ಎ ಡಿಪ್ರೆಷನ್. ಡಿಪ್ರೆಷನ್ ಅಂದ್ರೆ ತೆಗ್ಗಿದೆ. ಲೀಡ್ಸ್ ಟು ಹಾಲೋ ರೀನಲ್ ಸೈನಸ್. ಇದು ಸೆಂಟ್ರಲ್ ಮೀಡಿಯಲ್ ಡಿಪ್ರೆಷನ್, ಇದು ಹಾಲೋ ರೀನಲ್ ಸೈನಸ್. ಇದಕ್ಕೆ ರೀನಲ್ ಸೈನಸ್ ಅಂತ ಹೇಳ್ತೀವಿ ನಾವು. ಪಾರ್ಟ್ಸ್ ಆಫ್ ದ ಕಿಡ್ನಿ ಯು ವಿಲ್ ಹ್ಯಾವ್ ಟು ನೋಟ್ ಡೌನ್. into which blood vessels, nerves, lymphatic vessels and ureter enter. ಈ ಹಾಲೋ ಸ್ಪೇಸ್ ನಲ್ಲಿ, ಇಲ್ಲಿ ಮೇಲ್ಗಡೆ ನೋಡಿ, ಈ ಹಾಲೋ ಸ್ಪೇಸ್ ಮುಖಾಂತರ ಬ್ಲಡ್ ವೆಸಲ್ಸ್, ನರ್ವ್ಸ್ ಎಲ್ಲ ಕಿಡ್ನಿನ ಎಂಟರ್ ಆಗ್ತವೆ. ದೇರ್ ಇಸ್ ಎ ಮೀಡಿಯಲ್ ಡಿಪ್ರೆಷನ್. ಈ ಡಿಪ್ರೆಷನ್ ಮುಖಾಂತರ ಎಲ್ಲ ಬ್ಲಡ್ ವೆಸಲ್ಸ್, ಯೂರೇಟರ್ಸ್ ಎಲ್ಲ ಕಿಡ್ನಿನ ಎಂಟರ್ ಆಗ್ತವೆ. ಇನ್ಸೈಡ್ ದ ರೀನಲ್ ಸೈನಸ್ ಲೈಸ್ ದ ರೀನಲ್ ಪೆಲ್ವಿಸ್. ರೀನಲ್ ಸೈನಸ್ ಒಳಗಡೆ ರೀನಲ್ ಪೆಲ್ವಿಸ್ ಇರುತ್ತೆ, ರೈಟ್? ಸೊ ರೀನಲ್ ಸೈನಸ್ ಒಳಗಡೆ ರೀನಲ್ ಪೆಲ್ವಿಸ್ ಇರುತ್ತೆ. ದಟ್ ಈಸ್ ಸಬ್ ಡಿವೈಡೆಡ್ ಇಂಟು ಮೇಜರ್ ಅಂಡ್ ಮೈನರ್ ಕೆಲೈಸಿಸ್. ಇವಾಗ ನಾವು ಕೆಲೈಸಿಸ್ ಅಂತ ಹೇಳ್ತೀವಿ, ಮೇಜರ್ ಕೆಲೈಸಿಸ್, ಮೈನರ್ ಕೆಲೈಸಿಸ್. ಸೊ ಇನ್ಸೈಡ್ ದ ರೀನಲ್ ಸೈನಸ್, inside the renal sinus lies the renal pelvis, which is divided into major and minor calyces. Small renal papillae project into the minor calyx. ಇದು renal calyx ಅಂತ ಹೇಳ್ತೀವಿ, renal papillae ಅಂತ ಹೇಳ್ತೀವಿ. in the small renal sinus. sinus ಅಂದ್ರೆ ಜಾಗ, ಜಾಗಕ್ಕೆ ನಾವು sinuses ಅಂತ ಹೇಳ್ತೀವಿ, calyx. Two distinct regions are found in the kidney, renal medulla and renal cortex. This is the renal medulla, this is the outer one is the this is the renal medulla, outside one is the renal cortex. There are two regions, ಎರಡು regions ಬರ್ತಾವ. ಒಂದು renal cortex ಹೊರಗಡೆ, renal medulla ಒಳಗಡೆ.
Renal medulla houses the tubes leading to papillae. ಏನು renal medulla ದಲ್ಲಿ ಟ್ಯೂಬ್ಸ್ ಇರ್ತವೆ, ಟ್ಯೂಬ್ಯೂಲ್ಸ್ ಇರ್ತಾವೆ which lead into renal papillae. Renal cortex contains nephrons, the functional unit of the kidney. So ಎಲ್ಲಿ functional unit of the kidney ಅಂದ್ರೆ actual filters ಎಲ್ಲಿ ಇರ್ತಾವೆ ಅವು renal cortex ಹೊರಗಡೆ. ಈ renal cortex ಇಲ್ಲಿ there will be nephrons. Each nephron ಗೆ ಈ connecting ಒಂದೊಂದು small blood vessel ನೀವು ಕಾಣಬಹುದು if you enlarge and see. So renal blood vessels ಎರಡು ಚಿತ್ರಗಳು ಇದಾವೆ ಇಲ್ಲಿ. ಒಂದು abdominal aorta gives rise to renal arteries leading to kidney. So ಇದು abdominal aorta. This gives two branches going on to the kidney. So this is the renal artery. ಈ ಕಡೆ ನೋಡಿ, this is the renal artery which comes from the abdominal aorta. ಇದು abdominal aorta. ಆ ಕಡೆ ಪಿಕ್ಚರ್ ನೋಡಿದ್ರೆ, so that is a renal artery which enters the kidneys. As renal arteries pass into the kidney, they branch successively into smaller arteries, interlobar arteries ಎಲ್ಲ. So ಈ ಚಿತ್ರದಲ್ಲಿ ನೋಡಿ, ಈ ಕಡೆ ನೋಡಿ, so ಇದರಲ್ಲಿ ಏನಿದೆ, renal artery ಎಂಟರ್ ಆಗಿ ವೇರಿಯಸ್ ಬ್ರಾಂಚಸ್, ಮಲ್ಟಿಪಲ್ ಬ್ರಾಂಚಸ್ ಆಗಿ ಇಂಡಿವಿಜುವಲ್ ನೆಫ್ರಾನ್ಗೆಲ್ಲ ಕನೆಕ್ಷನ್ ಕೊಡ್ತದೆ. ಇಲ್ಲಿ ನೋಡಿ, ಇಲ್ಲಿ ಮಲ್ಟಿಪಲ್, ಇಟ್ ಇಸ್ ಡಿವೈಡೆಡ್ ಇಂಟು ಸ್ಮಾಲ್ ಆರ್ಟೆರಿಯೋಲ್ಸ್ ಅಂಡ್ ಇಟ್ ಸಪ್ಲೈಸ್ ದ ಇಂಡಿವಿಜುವಲ್ ನೆಫ್ರಾನ್ಸ್. Next, venous blood is returned through a series of blood vessels generally correspond to the arterial pathways. So ಅಂದ್ರೆ ಈ ರೀನಲ್ ಆರ್ಟರಿ ಜೊತೆಗೆ ರೀನಲ್ ವೇನ್ ಇರುತ್ತೆ. ವೇನ್ ಏನ್ ಮಾಡುತ್ತೆ, ಇಂಪ್ಯೂರ್ ಬ್ಲಡ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಇಟ್ ವಿಲ್ ಗೋ ಅಂಡ್ ಜಾಯಿನ್ ದ ಇನ್ಫೀರಿಯರ್ ವೇನಾ ಕೇವಾ. ಸೊ ರೀನಲ್ ಆರ್ಟರಿ ಜೊತೆಗೆ ಆಮೇಲೆ ಈಚ್ ಬ್ರಾಂಚ್ ಜೊತೆಗೆ ಒಂದು ವೇನ್ ಇರುತ್ತೆ. ಆ ವೇನ್ಸ್ ಎಲ್ಲ ಡ್ರೈನ್ ಆಗಿ ರೀನಲ್ ವೇನ್ ಅಲ್ಲೇ ಡ್ರೈನ್ ಆಗ್ತವೆ. ಅದು ಇನ್ಫೀರಿಯರ್ ವೇನಾ ಕೇವಾ ಹೋಗಿ ಜಾಯಿನ್ ಆಗುತ್ತೆ. ನೆಕ್ಸ್ಟ್, ನೆಫ್ರಾನ್. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಎ ನೆಫ್ರಾನ್. ಸೊ ನೆಫ್ರಾನ್ ಅಂದ್ರೆ ಏನು? ದಿಸ್ ಈಸ್ ದ ಫಂಕ್ಷನಲ್ ಯೂನಿಟ್ ಆಫ್ ಎ ಕಿಡ್ನಿ. ಕಿಡ್ನಿಗಳಲ್ಲಿ ದೇರ್ ಆರ್ 1 ಮಿಲಿಯನ್ 10 ಲಕ್ಷ ಫಿಲ್ಟರ್ಗಳಿರ್ತವೆ. ಆ ಫಿಲ್ಟರ್ಗೆ ನಾವು ನೆಫ್ರಾನ್ ಅಂತ ಹೇಳ್ತೀವಿ. ನೆಫ್ರಾನ್ ಅಲ್ಲಿ ಏನಿರುತ್ತೆ, ದೀಸ್ ಆರ್ ದ ಫಂಕ್ಷನಲ್ ಯೂನಿಟ್, ದೀಸ್ ಆರ್ ದ ಆಕ್ಚುಯಲ್ ಫಿಲ್ಟ್ರೇಟಿಂಗ್ ಆರ್ಗನ್ ಸ್ಟ್ರಕ್ಚರ್ಸ್. ಕಿಡ್ನಿಯಲ್ಲಿ ಆಕ್ಚುಯಲ್ ಫಿಲ್ಟ್ರೇಷನ್ ಆಗೋದು ನೆಫ್ರಾನ್ ಅಲ್ಲಿ. ದಿಸ್ ಈಸ್ ಹೌ ಎ ನೆಫ್ರಾನ್ ಲುಕ್ಸ್ ಲೈಕ್. ನೆಫ್ರಾನ್ ಚಿತ್ರಣ ಬಿಡಿಸ್ಲಿಕ್ಕೆ ಬರ್ಬೇಕು ನಿಮಗೆ. ಮತ್ತೆ ಸಿಂಪಲ್ ಆಗಿರೋ ಒಂದು ಪಿಕ್ಚರ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ತೋರಿಸ್ತೀನಿ ನಾನು, ನೆಫ್ರಾನ್ ಯಾವ ತರ ಕಾಣುತ್ತೆ ಅಂತ ಹೇಳಿ. ಈಗ ನೋಡಿ, ನೆಫ್ರಾನ್ ಅಲ್ಲಿ ಒಂದೊಂದು ನೆಫ್ರಾನಿಗೆ ಈಗ ಬ್ರಾಂಚ್ ಇದೆ. ಮೇಲೆ ನೋಡಿ, ಇಲ್ಲಿ ಈ ಬ್ರಾಂಚ್ ಹೋಗಿ ಒಳಗಡೆ ಮಲ್ಟಿಪಲ್ ಬ್ರಾಂಚಸ್ ಆಗಿ ಬ್ಲಡ್ ಸಪ್ಲೈ ಆಗುತ್ತೆ. ಈ ಬ್ಲಡ್ ಪ್ಯೂರಿಫಿಕೇಶನ್ ಆಗಿ ಕಿಡ್ನಿಯಿಂದ ಹೊರಗಡೆ ಹೋಗುತ್ತೆ. ಸೊ ಕಿಡ್ನಿಯಿಂದ ಹೊರಗಡೆ ಹೋಗಿ again it will go around the tubules and then drain into the vein. A kidney contains 1 million nephron, each of which contains a renal corpuscle and renal tubule. ಒಂದು ನೆಫ್ರಾನ್ಗೆ ಒಂದು renal corpuscle, ಒಂದು ಹಾವಿನ ಹೆಡೆ ತರ. This is the renal corpuscle. It is also called glomerulus. Then tubules, ಇದು ಹಾವಿನ ಬಾಲ. So this is called a renal tubule. Renal corpuscle is the filtration process. It is made up of capillaries called glomerulus. Glomerulus receives the filtrate. ಈ renal corpuscle ಒಂದು ಹಾವಿನ ಹೆಡೆ ತರ ಮೇಲೆ. ಸೊ ಇದರಲ್ಲಿ ಎಲ್ಲ ಫಿಲ್ಟ್ರೇಷನ್ ಆಗೋದು. ಇಲ್ಲಿಂದ ಬ್ಲಡ್ ಪ್ಯೂರಿಫೈ ಆಗಿ ನೆಕ್ಸ್ಟ್ ಅದು ಫಿಲ್ಟ್ರೇಷನ್ ಆಗಿರುವಂತ ವಾಟರ್ ಅದು ಕೆಳಗಡೆ ಟ್ಯೂಬ್ಯೂಲ್ಸ್ ಅಲ್ಲಿ ಬರ್ತದೆ. ನೆಕ್ಸ್ಟ್ ಫಿಲ್ಟ್ರೇಷನ್ ಪ್ರೊಸೆಸ್ ಹ್ಯಾಪನ್ಸ್ ಇನ್ ದ ಟ್ಯೂಬ್ಯೂಲ್ಸ್. ಸಿಂಪಲ್ ಆಗಿ ನೋಡೋಣ. ದಿಸ್ ಈಸ್ ದ ಗ್ಲೋಮೆರುಲಸ್. ಈ ಚಿತ್ರ ನಿಮಗೆ ಬಿಡಿಸ್ಲಿಕ್ಕೆ ಬರಬೇಕು. ಈ ಸ್ಲೈಡಿಗೆ ನೀವು ಪಾಸ್ ಮಾಡಿ ಇದನ್ನ ಬೇಕಾದ್ರೆ ಡಯಾಗ್ರಾಮ್ ತೆಗೆದು ಯು ಕ್ಯಾನ್ ಡ್ರಾ ದ ಡಯಾಗ್ರಾಮ್. ಇಂಟರ್ನೆಟ್ ಅಲ್ಲೂ ಹುಡುಕ್ಬೋದು, ಸಾಕಷ್ಟು ಕಡೆ ನೆಫ್ರಾನ್ ಅಂತ ನೋಡಬಹುದು. ಸೊ ನೆಫ್ರಾನ್ ಕಂಟೈನ್ಸ್ ಗ್ಲೋಮೆರುಲಸ್ ಅಂಡ್ ದೆನ್ ಟ್ಯೂಬ್ಯೂಲ್. ಈ ಗ್ಲೋಮೆರಸ್ ಅಂಡ್ ಟ್ಯೂಬ್ಯೂಲ್ಸ್ ಅಲ್ಲಿ ಅಗೇನ್ 3 parts: ಪ್ರಾಕ್ಸಿಮಲ್ ಕನ್ವೊಲ್ಯೂಟೆಡ್ ಟ್ಯೂಬ್ಯೂಲ್, then loop of Henle ಅಂತ ಹೇಳ್ತೀವಿ ನಾವು ಇದಕ್ಕೆ, and this is distal convoluted tubule. Proximal convoluted tubule thick ಆಗಿರುತ್ತೆ, loop of Henle thin ಆಗಿರುತ್ತೆ. ಅದರಲ್ಲೇ ಮತ್ತೆ ascending ಮತ್ತೆ descending portion. This is ascending loop of Henle, this is descending loop of Henle. ಇದು descend ಅಂದ್ರೆ ಕೆಳಗೆ ಬರೋದು, ascending ಅಂದ್ರೆ ಮೇಲೆ ಹೋಗೋದು. ಅಗೇನ್ loop of Henle ಅಲ್ಲಿ ಎರಡು ಬೇರೆ ಬೇರೆ ಪಾರ್ಟ್ಸ್.
ಒಂದು ಡಿಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ, ಒಂದು ಅಸೆಂಡಿಂಗ್ ಲೂಪ್ ಆಫ್ ಹೆನ್ಲೆ. ಸೊ ಬೇಸಿಕಲಿ ಇಟ್ ಸ್ಟಾರ್ಟ್ಸ್ ಫ್ರಮ್ ದ ಗ್ಲೋಮೆರುಲಸ್. ಇಲ್ಲಿ ಬ್ಲಡ್ ಬಂದು ಇಲ್ಲಿ ಪ್ಯೂರಿಫೈ ಆಗಿ ಇಲ್ಲಿ ಫಿಲ್ಟ್ರೇಟ್ ಕಲೆಕ್ಷನ್ ಆಗತ್ತೆ. ಈ ಫಿಲ್ಟ್ರೇಟ್ ವಿಲ್ ಗೋ ಥ್ರೂ ದ ಟ್ಯೂಬ್ಯೂಲ್ಸ್ ಅಂಡ್ ಫರ್ದರ್ ಪ್ರೊಸೆಸ್ ಆಫ್ ಫಿಲ್ಟ್ರೇಷನ್ ಆಕರ್ಸ್ ಇನ್ ದ ಎಲ್ಲಿ ಟ್ಯೂಬ್ಯೂಲ್ಸ್. ಸೊ ದಿಸ್ ಈಸ್ ಹೌ ಎ ನೆಫ್ರಾನ್ ಲುಕ್ಸ್ ಲೈಕ್. ಇದು ಒಂದು ಪೂರ್ತಿ ಒಂದು ಹಾವಿನ ತರ ಕಾಣುತ್ತೆ, ಅದು ಹೆಡೆಯಲ್ಲಿ. ಇದಕ್ಕೆ ಗ್ಲೋಮೆರುಲಸ್ ಅಂತ ಹೇಳ್ತೀವಿ ನಾವು. The renal tubule leads away from the glomerular capsule and first becomes highly coiled proximal convoluted tubule, then leads to loop of Henle, nephron loop or loop of Henle, and finally the distal convoluted tubule. ಇದನ್ನ ಆಗಲೇ ನೋಡಿದ್ವಿ. ಫಸ್ಟ್ ಇದೇನು ಗ್ಲೋಮೆರುಲಸ್. ಆಕ್ಚುಲಿ ನಾವು ಅದನ್ನ ಗ್ಲೋಮೆರುಲಸ್ ಹಿಂಗೆ ನಾವು ಜಗ್ ಹಿಡಿದು ಅದನ್ನ ಸಪರೇಟ್ ಮಾಡಿ ತೋರಿಸಿದ್ವಿ. ಬಟ್ ಆಕ್ಚುಲಿ ನೆಫ್ರಾನ್ ಈ ತರ ಇರುತ್ತೆ, ಫುಲ್ ಸುತ್ತಮುತ್ತ ಆ ಕಡೆ ಈ ಕಡೆ ಸುತ್ತಿ ಹೆಡೆ ಈ ತರ ಇರುತ್ತದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಫಸ್ಟ್ ಗ್ಲೋಮೆರುಲಸ್ ಅಲ್ಲಿ ಫಿಲ್ಟ್ರೇಷನ್ ಆಗೋದು, ನೆಕ್ಸ್ಟ್ ಈ ಟ್ಯೂಬ್ಯೂಲ್ಸ್ ಬರುತ್ತೆ. ಆ ಟ್ಯೂಬ್ಯೂಲ್ಸ್ ಅಲ್ಲಿ ಅಗೇನ್ 3 ಪಾರ್ಟ್ಸ್: ಪ್ರಾಕ್ಸಿಮಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಆರ್ PCT, ಲೂಪ್ ಆಫ್ ಹೆನ್ಲೆ ಆರ್ ನೆಫ್ರಾನ್ ಲೂಪ್, ಅಂಡ್ ದೆನ್ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಆ ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಇಂದ ಕಲೆಕ್ಟಿಂಗ್ ಡಕ್ಟಿಗೆ ಹೋಗುತ್ತೆ. ದಿಸ್ ಇಸ್ ದ ಕಲೆಕ್ಟಿಂಗ್ ಡಕ್ಟ್. ಬೇರೆ ಬೇರೆ ಒಂದು 4-5 ಅನ್ನೋಕಿನ ಒಂದು ಎಷ್ಟೋ 10 ರಿಂದ 15 ನೆಫ್ರಾನ್ಸ್ ಬಂದು ಅದಕ್ಕೆ ಜಾಯಿನ್ ಆಗಿ ಅದು ಕಲೆಕ್ಟಿಂಗ್ ಟ್ಯೂಬ್ಯೂಲ್ ಆಗುತ್ತೆ. Several distal convoluted tubules join to become a collecting duct. Blood supply of nephrons. ನೋಡಿದ್ವಿ, blood supply it receives fairly large afferent arteriole and passes it to smaller efferent arteriole, gives rise to peritubular capillary network. ಅಂದ್ರೆ ಒಂದು ಅಫರೆಂಟ್ ಆರ್ಟೆರಿಯೋಲ್ ಆಗ್ತದೆ, ಇಲ್ಲಿ ಒಳಗಡೆ ಕ್ಯಾಪಿಲರಿ ನೆಟ್ವರ್ಕ್, ದೆನ್ ಇಫರೆಂಟ್ ಆರ್ಟೆರಿಯೋಲ್. ಅಂದ್ರೆ ಲೆಟ್ಸ್ ಸಿ, ದಿಸ್ ಈಸ್ ದ ಗ್ಲೋಮೆರುಲಸ್. ಇಲ್ಲಿ ಒಂದು ಅಫರೆಂಟ್ ಆರ್ಟೆರಿಯೋಲ್ ಬರುತ್ತೆ, ಇಲ್ಲಿ ಒಳಗಡೆ ಕ್ಯಾಪಿಲರೀಸ್ ಆಗಿ ಇಲ್ಲಿ ಒಂದು ಇಫರೆಂಟ್ ಆರ್ಟೆರಿಯೋಲ್ ಆಗುತ್ತೆ. ಸೊ ಇಲ್ಲಿ ಒಳಗಡೆ ಫಿಲ್ಟ್ರೇಷನ್ ಆಗಿ ಇಲ್ಲಿ ಬಂದು ಕಲೆಕ್ಷನ್ ಆಗುತ್ತೆ. ಇದು ನೆಕ್ಸ್ಟ್ ಟ್ಯೂಬ್ಯೂಲ್ಸ್ ಎಲ್ಲ ಕಡೆ ಹೋಗುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಲೈಕ್. A renal or tubule or a nephron will look like this. ಇದು ನಾವು ಗ್ಲೋಮೆರುಲಸ್ ಕಟ್ ಮಾಡಿ ನೋಡಿದಾಗ ಈ ತರ ಕಾಣುತ್ತೆ. ದಿಸ್ ಈಸ್ ದ ಅಫರೆಂಟ್ ಆರ್ಟೆರಿಯೋಲ್. ಅಫರೆಂಟ್ ಅಂದ್ರೆ ಗ್ಲೋಮೆರುಲಸ್ ಕಡೆ ಹೋಗುವ ಆರ್ಟೆರಿಯೋಲ್ ಅಫರೆಂಟ್ ಆರ್ಟೆರಿಯೋಲ್ ಅಂತ ಹೇಳ್ತೀವಿ. ಗ್ಲೋಮೆರುಲಸ್ ಇಂದ ಹೊರಗಡೆ ಬರೋಗೆ, ಗ್ಲೋಮೆರುಲಸ್ ಒಳಗಡೆ ಹೋಗೋದಕ್ಕೆ ಅಫರೆಂಟ್ ಅಂತ ಹೇಳ್ತೀವಿ, ಗ್ಲೋಮೆರುಲಸ್ ಹೊರಗಡೆ ಬರೋದಕ್ಕೆ ಇಫರೆಂಟ್ ಆರ್ಟೆರಿಯೋಲ್ ಅಂತ ಹೇಳ್ತೀವಿ. That side, this image will tell you the exact picture. So next comes juxtaglomerular apparatus. Juxta ಅಂದ್ರೆ ಗ್ಲೋಮೆರುಲಸ್ ಸುತ್ತಮುತ್ತ ಇರೋ ಅಪಾರಟಸ್ ಗೆ juxtaglomerular apparatus ಅಂತ ಹೇಳ್ತೀವಿ. At the point of contact between afferent and efferent arterioles and the distal convoluted tubule, the epithelial cells of the distal tubule form macula densa. ಇದನ್ನ ಜಾಸ್ತಿ ನೆನಪಿಟ್ಕೊಂಡ್ರೆ ಆಯ್ತು. ಇಲ್ದ್ರಿಲ್ಲ, ಯಾಕಂದ್ರೆ ನೆಕ್ಸ್ಟ್ ನೀವು ಫಿಸಿಯಾಲಜಿಲಿ ಇದ್ರ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ. ಎಸ್ಪೆಷಲಿ ಡಯಾಲಿಸಿಸ್ ಸ್ಟೂಡೆಂಟ್ಸ್ಗೆ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕು. ಅದಕ್ಕೆ ಸ್ವಲ್ಪ ಡಿಟೇಲ್ ಅಲ್ಲಿ ಇದೆ. ಏನಂತಂದ್ರೆ ಇದು ಅಫರೆಂಟ್ ಆರ್ಟೆರಿಯೋಲ್, ಇದು ಇಫರೆಂಟ್ ಆರ್ಟೆರಿಯೋಲ್, ಕರೆಕ್ಟ್. ಇದ್ರ ಮಧ್ಯಕ್ಕೆ ಇಲ್ಲಿ ನೋಡಿ, ಈ ಪಿಕ್ಚರ್ ಅಲ್ಲಿ ನೋಡಿ, ಇದ್ರ ಮಧ್ಯಕ್ಕೆ ಏನು ಹೋಗುತ್ತೆ, ನಾವು ಡಿಸ್ಟಲ್ ಟ್ಯೂಬ್ಯೂಲ್, ಏನು ಇದು ಗ್ಲೋಮೆರುಲಸ್ ಚಿತ್ರಣ ನೋಡಿದೀವಿ. ಇಲ್ಲಿ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್, ಲೂಪ್ ಆಫ್ ಹೆನ್ಲೆ, ಇಲ್ಲಿ ಬಂದು ಡಿಸ್ಟಲ್ ಟ್ಯೂಬ್ಯೂಲ್ ಇಲ್ಲಿ ಒಳಗಡೆ ಹಾಯ್ದು ಹೋಗುತ್ತೆ, ಆಯ್ತಾ. ಸೊ ಈ ಜಾಗದಲ್ಲಿ ಈ ಸೆಲ್ಸ್, ಡಿಸ್ಟಲ್ ಟ್ಯೂಬ್ಯೂಲ್ ಸೆಲ್ಸ್, ಇದು ಮೂರು, ಇದು ಎಲ್ಲ ಸೇರಿ ಇದಕ್ಕೆ ನಾವು JG ಅಪರಾಟಸ್, ಜಕ್ಸ್ಟಾಗ್ಲೋಮೆರುಲರ್ ಅಪರಾಟಸ್ ಅಂತ ಹೇಳ್ತೀವಿ. ಅಫರೆಂಟ್ ಆರ್ಟರಿಯೋಲಿನ ಸೆಲ್ಸಿಗೆ, ಇಲ್ಲಿ ಬರೋ ಸೆಲ್ಸಿಗೆ, ಈ ಎಲ್ಲಿ ಡಿಸ್ಟಲ್ ಟ್ಯೂಬ್ಯೂಲ್ ಮತ್ತೆ ಅಫರೆಂಟ್ ಆರ್ಟರಿಯೋಲ್ ಸೆಲ್ಸ್ ಎರಡು ಇಂಟರ್ಸೆಪ್ಟ್ ಆಗ್ತವೆ, ಈ ಸೆಲ್ಸಿಗೆ ನಾವು JG ಸೆಲ್ಸ್, ಜಕ್ಸ್ಟಾಗ್ಲೋಮೆರುಲರ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಸೆಲ್ಸಿಗೆ, ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ಸ್ ಅಲ್ಲಿರೋ ಸೆಲ್ಸಿಗೆ ನಾವು ಮ್ಯಾಕ್ಯುಲಾ ಡೆನ್ಸಾ ಅಂತ ಹೇಳ್ತೀವಿ. ಮ್ಯಾಕ್ಯುಲಾ ಡೆನ್ಸಾ ಅಂದ್ರೆ ಡೆನ್ಸ್ ಆಗಿರೋ ಮ್ಯಾಕ್ಯುಲಾ ಡೆನ್ಸಾ. ಸೊ ದ ಹೋಲ್ ಥಿಂಗ್ ಏನು, JG apparatus contains macula densa cells from the distal convoluted tubule. Distal convoluted tubule in the macula densa cells, afferent arterioles in the JG cells ಅಥವಾ juxtaglomerular cells. ಇದೆಲ್ಲ ಸೇರಿ afferent arteriole, JG cells, efferent arteriole, distal convoluted tubule, macula densa, ಇದೆಲ್ಲ ಸೇರಿ ನಾವು juxtaglomerular apparatus ಅಂತ ಹೇಳ್ತೀವಿ.
again the same thing, JG cells ಬಗ್ಗೆ ಹೇಳಿದ್ದಾರೆ. neither macula densa on the afferent arteriole or smooth muscle cells called JG cells. ಇದಕ್ಕೆ ನಾವು juxtaglomerular cells ಅಂತ ಹೇಳ್ತೀವಿ. The macula densa together with juxtaglomerular cells make up the juxtaglomerular apparatus. ಅಂದ್ರೆ JG cells ಮತ್ತೆ macula densa cells ಎರಡೂ ಸೇರಿ ನಾವು juxtaglomerular apparatus ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಜಸ್ಟ್ ಟು ರೀಕ್ಯಾಪ್, ಒಂದ್ಸತಿ ರಿಮೆಂಬರ್ ಮಾಡ್ಕೊಳ್ಳಿಕ್ಕೆ ಯೂರಿನರಿ ಸಿಸ್ಟಮ್ ಏನೇನು ಬರುತ್ತೆ ಅದರಲ್ಲಿ, ಕಿಡ್ನೀಸ್, ಯೂರೆಟರ್ಸ್, ಬ್ಲಾಡರ್ ಅಂಡ್ ಯುರೆಥ್ರಾ. ದೀಸ್ ಆರ್ ದ 2 ಕಿಡ್ನೀಸ್. ರೀನಲ್ ಸಿಸ್ಟಮ್ ತೆಗಿಲಿಕ್ಕೆ ಬರಬೇಕು. 2 kidneys, 2 vein shaped kidneys, reddish brown bean shaped kidneys, and they extend between thoracic and lumbar vertebrae, 12th thoracic and 3rd lumbar vertebrae. Each is 10 to 12 centimeters in length. Each kidney is at 10 to 12 centimeter in length. 10 ರಿಂದ 12 centimeter. Left kidney is slightly higher than the right kidney. Kidney contains, inside of the kidney there are 2 major areas. One is cortex and the other one is medulla. Cortex contains the nephrons, medulla contains the tubules. Aita? And this is called renal sinus. There is a renal sinus from where blood vessels, nerves enter the kidney. So renal arteries come from abdominal aorta. Renal veins go and join the inferior vena cava. Renal veins alli inferior vena cava join ಆಗ್ತವೆ. renal arteries ಎಲ್ಲಿಂದ ಬರ್ತವೆ, abdominal aorta ದಿಂದ ಬರ್ತದೆ. So blood ಎಲ್ಲ filter ಆಗಿ various functions of the kidney ಆಗಿ, then through ureters urine will come in, it will get collected in the bladder and urethra will function to throw out the urine. Anatomy of the kidney we are continuing. ಅದು ನೋಡಿದ್ವಿ ನಾವು, already I explained all this. Renal cortex, renal medulla, renal pelvis and nephrons. This is the renal pelvis, goes into renal sinuses, and then the nephrons. Nephrons are the functional unit of a kidney is called a nephron. ಒಂದು ಕಿಡ್ನಿಲಿ 1 million ಅಂದ್ರೆ 10 ಲಕ್ಷ ನೆಫ್ರಾನ್ಸ್ ಇರ್ತವೆ, right? Each nephron has got 3 parts, glomerulus and tubules. 2 parts, glomerulus and tubules. Aita? Glomer and tubule can be differentiated into proximal convoluted tubule, loop of Henle and distal convoluted tubule. Ishton ನೆನಪಿಟ್ಟುಕೊಂಡ್ರೆ ಸಾಕು. These 2 slides are just to recapitulate ಏನೇನು ಕಲ್ತಿದ್ದೀವಿ ಎಲ್ಲ ನೋಡ್ಲಿಕ್ಕೆ ಇವೆರಡು ಸ್ಲೈಡ್ಸ್ಗಳು. ನೆಕ್ಸ್ಟ್ ಗ್ಲೊಮೆರುಲಸ್, ಪ್ರಾಕ್ಸಿಮಲ್ ಟ್ಯೂಬ್ಯೂಲ್, ಲೂಪ್ ಆಫ್ ಹೆನ್ಲೆ, ಡಿಸ್ಟಲ್ ಕಾನ್ವಲ್ಯೂಟೆಡ್ ಟ್ಯೂಬ್ಯೂಲ್. ಮತ್ತೆ ನೀವು ನೋಡ್ಲಿ ಅಂತ ಈ ಸ್ಲೈಡ್ ಹಾಕಿದ್ದೀನಿ. So how to draw a nephron, you have to practice this. Actually nephron ಈ ತರ ಕಾಣುತ್ತೆ, ಬಟ್ ಅದನ್ನ ಆಕ್ಚುಲಿ ಬಿಡಿಸಿದಾಗ this is called nephron. ಆಮೇಲೆ ಇನ್ನೊಂದು ನಾನು ಆಗಲೇ ನೆನಪೋದೆ, this capsule is called Bowman's capsule. The capsule surrounding the glomerulus is called Bowman's capsule. ಅದನ್ನ ನೆನಪಿಟ್ಕೋಬೇಕು. Next, glomerulus is the only place in the system where blood is actually filtered. Filtration ಆಗೋದು glomerulus ಅಲ್ಲಿ. ನಾನು ಆಗಲೇ ಹೇಳಿದ್ದೀನಿ, blood pressure is used to push plasma through the capillary walls and then into the Bowman's capsule. ಏನಾಗತ್ತೆ ಇಲ್ಲಿ, ಈ ಬ್ಲಡ್ ಪ್ರೆಷರ್ ಇಂದ ಬ್ಲಡ್ ಪ್ರೆಷರ್ ಇಲ್ಲಿ ಬರುತ್ತೆ, ಬಂದು ಇದು ಬ್ಲಡ್ ಫಿಲ್ಟರ್ ಆಗಿ ಯೂರಿನ್ ಉತ್ಪತ್ತಿ ಆಗತ್ತೆ. ಫಿಲ್ಟ್ರೇಷನ್ ಆಕರ್ಸ್ ಇನ್ ದ Bowman's capsule in the at the glomerular level. Next, so urine formation. Formation of urine has come as a 5-mark question. Repeatedly it has been asked. So urine formation only 3 major steps. ಒಂದು glomerular filtration, tubular reabsorption, tubular secretion. ಇದಷ್ಟೇ ನೆನಪಿಟ್ಕೊಂಡ್ರೆ ಅಷ್ಟೇ ಸಾಕು. These are the 3 steps of urine formation. ಒಂದು glomerular filtration ಅಂದ್ರೆ ರಕ್ತ ಗ್ಲೋಮೆರುಲಸ್ ಅಲ್ಲಿ ಹರಿದು ಹೋದ ತಕ್ಷಣ ಅಲ್ಲಿ ಫಿಲ್ಟ್ರೇಷನ್ ಆಗಿ ಯೂರಿನ್ ಬೌಮನ್ಸ್ ಕ್ಯಾಪ್ಸೂಲ್ ಅಲ್ಲಿ ಫಿಲ್ಟ್ರೇಟ್ ಕಲೆಕ್ಟ್ ಆಗುತ್ತೆ, ಅದಕ್ಕೆ ನಾವು ಗ್ಲೋಮೆರುಲರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ಯೂಬ್ಯುಲರ್ ರೀಅಬ್ಸಾರ್ಪ್ಷನ್ ಎಲ್ಲ ನೋಡೋಣ. ಸೊ ಯೂರಿನ್ ಫಾರ್ಮೇಷನ್ ಬಿಗಿನ್ಸ್ ವಿತ್ ದ ಫ್ಲೂಯಿಡ್ portion of the blood filtered by the glomerulus and enters the Bowman's capsule or glomerular capsule as the filtrate. ಇದನ್ನು ನೆನಪಿಟ್ಕೊಳ್ಳಿ. ಫಿಲ್ಟ್ರೇಷನ್ ಪ್ರೆಷರ್ ಬಗ್ಗೆ ಜಾಸ್ತಿ ನೆನಪಿಟ್ಕೊಳ್ಳೋದೇನು ಬೇಕಾಗಿಲ್ಲ. ಬ್ಲಡ್ ಪ್ರೆಷರ್ ವಿಲ್ ಕಾಸ್ ದ ಫಿಲ್ಟ್ರೇಷನ್ ಪ್ರೆಷರ್. ಈಗ
ಒಂದ್ ಕಡೆ ಫಿಲ್ಟ್ರೇಷನ್ ಆಗ್ಬೇಕಂತಂದ್ರೆ ಇದನ್ನ ಬೋಮೆನ್ಸ್ ಕ್ಯಾಪ್ಸುಲ್ ನೋಡೋಣ. ಬ್ಲಡ್ ಈ ಕಡೆ ಹರಿದಾಡ್ತಾ ಇದೆ ಬ್ಲಡ್ ಪ್ರೆಷರ್ ಇಂದ. ದಿಸ್ ಈಸ್ ದ ಫಿಲ್ಟ್ರೇಷನ್ ಲೇಯರ್ ಅಂತ ಹೇಳ್ತೀವಿ ನಾವು. ಅದು ಇಟ್ ಕಂಟೈನ್ಸ್ 3 ಡಿಫರೆಂಟ್ ಸೆಲ್ಸ್, ಎಂಡೋಥೀಲಿಯಂ, ದೆನ್ ಬೇಸ್ಮೆಂಟ್ ಮೆಂಬ್ರೇನ್, ದೆನ್ ಎಪಿಥೀಲಿಯಂ. ಅದೆಲ್ಲ ತಿಳ್ಕೊಳ್ಳೋದು ಬೇಡ ಸದ್ಯಕ್ಕೆ. ಸೊ ಬ್ಲಡ್ ಏನು ಗ್ಲೋಮೆರುಲಸ್ ಅಲ್ಲಿ ಹರಿದು ಹೋಗ್ಬೇಕಾದ್ರೆ ವಿತ್ ದ ಹೆಲ್ಪ್ ಆಫ್ ಪ್ರೆಷರ್ ಗ್ಲೋಮೆರುಲಾರ್ ಫಿಲ್ಟ್ರೇಟ್ ಇಸ್ ಫಾರ್ಮ್ಡ್. ಇದು ಗ್ಲೋಮೆರುಲಾರ್ ಫಿಲ್ಟ್ರೇಟ್ ಇಸ್ ಫಾರ್ಮ್ಡ್ ಇನ್ ಹ್ಯೂಜ್ ಅಮೌಂಟ್, ಬಹಳ ಜಾಸ್ತಿ ಕ್ವಾಂಟಿಟಿಯಲ್ಲಿ ಫಿಲ್ಟರ್ ಆಗುತ್ತೆ. ಸೊ ಮತ್ತೆ ಅಗೇನ್ ದೇರ್ ಈಸ್ ರೀಅಬ್ಸಾರ್ಪ್ಷನ್ ಹ್ಯಾಪನಿಂಗ್ ಇನ್ ದ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್. ಪ್ರಾಕ್ಸಿಮಲ್ ಟ್ಯೂಬ್ಯುಲರ್ ರೀಅಬ್ಸಾರ್ಪ್ಷನ್. ಸೆಕೆಂಡ್ ಸ್ಟೆಪ್ ಏನು? ಫಸ್ಟ್ ಈಸ್ ಏನು ಫಿಲ್ಟ್ರೇಷನ್. ಎಲ್ಲಿ? ಬೋಮೆನ್ಸ್ ಕ್ಯಾಪ್ಸೂಲ್ ಅಲ್ಲಿ ಫಿಲ್ಟ್ರೇಷನ್ ಆಗತ್ತೆ. ಫಿಲ್ಟ್ರೇಷನ್ ಆಗಿ ನೆಕ್ಸ್ಟ್ ಕಮ್ಸ್ ದ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್. ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಅಲ್ಲಿ ಟ್ಯೂಬ್ಯುಲರ್ ರೀಅಬ್ಸಾರ್ಪ್ಷನ್. ಮತ್ತೆ ಯಾವ್ಯಾವದ್ರಲ್ಲಿ ಫಿಲ್ಟ್ರೇಷನ್ ಆಗಿ ಬಂದ ಫಿಲ್ಟ್ರೇಟ್ ಅಲ್ಲಿ ಮತ್ತೆ ಯಾವ್ಯಾವ ಬೇಕು ಎಕ್ಸ್ಟ್ರಾ ಹೊರಗಡೆ ಯಾವ ಹೋಗಿರ್ತಾವ, ಸೋಡಿಯಂ, ಪೊಟ್ಯಾಷಿಯಂ, ವಾಟರ್, ಅದೆಲ್ಲ ರೀಅಬ್ಸಾರ್ಪ್ಷನ್, ಮತ್ತೆ ರೀಅಬ್ಸಾರ್ಪ್ಷನ್ ಆಗ್ತಾವ. ರೈಟ್. ನೆಕ್ಸ್ಟ್ ಇನ್ ದ ಲೂಪ್ ಆಫ್ ಹೆನ್ಲೆ ಅಗೇನ್ ವಾಟರ್ ರೀಅಬ್ಸಾರ್ಪ್ಷನ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಈಸ್ ಟ್ಯೂಬ್ಯುಲರ್ ಸೆಕ್ರೀಷನ್. ಎಲ್ಲ ಅಬ್ಸಾರ್ಬ್ ಆಗಿ ಮತ್ತೆ ಕೆಲವೊಂದು ಟ್ಯೂಬ್ಯುಲರ್ ಸೆಕ್ರೀಷನ್, ಮತ್ತೆ ಕೆಲವೊಂದಿಷ್ಟು ಯಾವ ಬೇಡವೋ ಅವು ಯಾವ ಫಿಲ್ಟ್ರೇಷನ್ ಆಗಿರಲ್ವೋ ಗ್ಲೋಮೆರುಲರ್ ಫಿಲ್ಟ್ರೇಟ್ ಅಲ್ಲಿ ಅದನ್ನ ಮತ್ತೆ ವಾಪಸ್ ಟ್ಯೂಬ್ಯುಲರ್ ಸೆಕ್ರೀಷನ್ ಮುಖಾಂತರ ಡಿಸ್ಟಲ್ ಟ್ಯೂಬ್ಯೂಲ್ ಅಲ್ಲಿ ಟ್ಯೂಬ್ಯುಲರ್ ಸೆಕ್ರೀಷನ್, ಮತ್ತೆ ಡ್ರಗ್ಸ್, ಕೆಲವೊಂದಿಷ್ಟು ಮೆಡಿಸಿನ್ಸ್ ನಮ್ಮ ದೇಹಕ್ಕೆ ಯಾವ ಬೇಡವೋ ಅವನ್ನ ಮತ್ತೆ ಅದರಲ್ಲಿ ಟ್ಯೂಬ್ಯೂಲ್ಸ್ ಅಲ್ಲಿ ಹಾಕತ್ತೆ. ಸೊ 3 ಸ್ಟೆಪ್ಸ್. ಗ್ಲೋಮೆರುಲಸ್ ಅಲ್ಲಿ ಫಿಲ್ಟ್ರೇಷನ್ ಆಗಿ ದೇಹಕ್ಕೆ ಅವಶ್ಯಕ ವಸ್ತುಗಳನ್ನು ಒಳಗಿಟ್ಟುಕೊಂಡು ಅವಶ್ಯಕ ವಸ್ತುಗಳನ್ನು ಟ್ಯೂಬ್ಯೂಲ್ಸ್ ಅಲ್ಲಿ ಹಾಕತ್ತೆ. ಕೆಲವೊಂದಿಷ್ಟು ನೀರಿನ ಅಂಶ, ನೀರಿನ ಪ್ರಮಾಣ, ಎಲೆಕ್ಟ್ರೋಲೈಟ್ಸ್ ಜಾಸ್ತಿ ಹೊರಗಡೆ ಹೋಗಿರೋದ್ರಿಂದ ಅದನ್ನ ಪ್ರಾಕ್ಸಿಮಲ್ ಟ್ಯೂಬ್ಯೂಲ್ ಅಲ್ಲಿ ಗ್ಲೋಮೆರುಲರ್ ರೀಅಬ್ಸಾರ್ಪ್ಷನ್ ಆಗತ್ತೆ. ಆಗಿಯೂ ಕೂಡ ಕೆಲವೊಂದಿಷ್ಟು ಯಾವ ದೇಹದಲ್ಲಿ ಉಳ್ಕೊಂಡಿರ್ತಾವೋ ಅವುಗಳನ್ನ ಟ್ಯೂಬ್ಯುಲರ್ ಸೆಕ್ರೀಷನ್ ಮುಖಾಂತರ ಮತ್ತೆ ಯೂರಿನ್ಗೆ ನಮ್ಮ ದೇಹ ಅದನ್ನ ಪುಷ್ ಮಾಡುತ್ತೆ. ಸೊ ದೀಸ್ ಆರ್ ದ 3 ಸ್ಟೆಪ್ಸ್ ಇನ್ ವಿಚ್ ಯೂರಿನ್ ಇಸ್ ಫಾರ್ಮ್ಡ್. ದಿಸ್ ಇಸ್ ದ ಕಲೆಕ್ಟಿಂಗ್ ಡಕ್ಟ್. ಅಗೇನ್ ಸೊ ಯೂರಿನ್ ಫಾರ್ಮೇಶನ್, ಟ್ಯೂಬ್ಯುಲರ್ ಸೆಕ್ರೀಷನ್ ಎಲ್ಲ ನೋಡಿದೀವಿ ನಾವಾಗಲೇ. ಟ್ಯೂಬ್ಯುಲರ್ ಸೆಕ್ರೀಷನ್ ಟ್ರಾನ್ಸ್ಪೋರ್ಟ್ ಸರ್ಟನ್ ಸಬ್ಸ್ಟೆನ್ಸಸ್ including penicillin, histamine, so various substances which are not required by the body into the urine, so from which it will go outside. Urine composition of urine ಕೇಳಿದ್ರೆ urine composition varies from time to time, reflects the amounts of water and solutes the kidney eliminate to maintain homeostasis. ಅಂದ್ರೆ ಯೂರಿನ್ ಕೆಲವೊಮ್ಮೆ ಡೈಲ್ಯೂಟ್ ಇರಬಹುದು, ಕೆಲವೊಮ್ಮೆ ಕಾನ್ಸಂಟ್ರೇಟೆಡ್ ಯೂರಿನ್ ಆಗಿರ್ಬೋದು. ನೀರಿನ ಪ್ರಮಾಣ ಜಾಸ್ತಿ ಬೇಕಾದಾಗ ಯೂರಿನ್ ಕಾನ್ಸಂಟ್ರೇಟೆಡ್ ಆಗಿ ಹೋಗುತ್ತೆ, ನೀರು ಪ್ರಮಾಣ ಕಮ್ಮಿ ಬೇಕಾದಾಗ ಅಥವಾ ನೀರು ನಾವು ಜಾಸ್ತಿ ಕುಡಿದ್ರೆ ಯೂರಿನ್ ಡೈಲ್ಯೂಟ್ ಆಗಿ ಹೋಗುತ್ತೆ. ಬೇಸಿಗೆ ಕಾಲದಲ್ಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಹೋಗುತ್ತೆ, ಚಳಿಗಾಲದಲ್ಲಿ ಡೈಲ್ಯೂಟ್ ಯೂರಿನ್ ಹೋಗುತ್ತೆ. ಸೊ ಬಾಡಿ ವಿಲ್ ಮಾಡಿಫೈ, ತನಗೆ ಯಾವ ತರ ಬೇಕು ಆ ತರ ಬಾಡಿಲಿ ಸಮತೋಲನೆ ಮೇಂಟೈನ್ ಮಾಡ್ಲಿಕ್ಕೆ ಎಷ್ಟು ನೀರಿನ ಪ್ರಮಾಣ ಬೇಕು, ಎಷ್ಟು ಸೋಡಿಯಂ ಪ್ರಮಾಣ ಬೇಕು, ಎಷ್ಟು ಪೊಟ್ಯಾಷಿಯಂ ಪ್ರಮಾಣ ಬೇಕು ಅಷ್ಟನ್ನ ಮೇಂಟೈನ್ ಮಾಡಿಕೊಂಡು ಅನಾವಶ್ಯಕ ವಸ್ತುಗಳನ್ನೆಲ್ಲ ಹೊರ ಹಾಕತ್ತೆ. ಸೊ ಯೂರಿನ್ ಕಂಪೋಸಿಷನ್ ವೇರೀಸ್. ಸೊ ಬೇಸಿಕಲಿ ಯೂರಿನ್ ಕಂಟೈನ್ಸ್ ವಾಟರ್ ಅಂಡ್ ಅದರ್ ಸೊಲ್ಯೂಟ್ಸ್ ಡಿಪೆಂಡಿಂಗ್ ಆನ್ ಟೈಮ್ ಅಂಡ್ ಇಟ್ ರಿಫ್ಲೆಕ್ಟ್ಸ್ ದ ಅಮೌಂಟ್ ಆಫ್ ವಾಟರ್ ಅಂಡ್ ಸೊಲ್ಯೂಟ್ ಇಂಟೇಕ್. 95% of urine is water. It contains urea, uric acid and trace amino acids and electrolytes. Urine content ಏನು ಅಂತ ಕೇಳಿದ್ರೆ ನಿಮಗೆ ಬರ್ಲಿಕ್ಕೆ ಬರಬೇಕು. 95% of it is water, rest is urea, uric acid and amino acid and electrolytes. Urine elimination, last step. ಏನು ಇಷ್ಟೆಲ್ಲ ಆಗಿ ಯೂರಿನ್ ಫಾರ್ಮೇಶನ್ ಆದ ತಕ್ಷಣ ಯೂರಿನ್ ಗೋಸ್ ಥ್ರೂ ದ ಇಲ್ಲಿ ಯೂರಿನ್ ಫಾರ್ಮೇಶನ್ ಆಗಿ ನೆಕ್ಸ್ಟ್ ಅದು ರೀನಲ್ ಪೆಲ್ವಿಸ್ ಬರುತ್ತೆ. ರೀನಲ್ ಪೆಲ್ವಿಸ್ ಮುಖಾಂತರ ಯೂರೇಟರ್ ಹೋಗುತ್ತೆ, ಯೂರೇಟರ್ ಇಂದ ಹೊರಗಡೆ ಬ್ಲಾಡರ್ ಹೋಗುತ್ತೆ. ಸೊ ನೆಫ್ರಾನ್ಸ್, ಆಫ್ಟರ್ ಫಾರ್ಮಿಂಗ್ ಇನ್ ದ ನೆಫ್ರಾನ್, ಯೂರಿನ್ ಪಾಸಸ್ ಫ್ರಮ್ ದ ಕಲೆಕ್ಟಿಂಗ್ ಡಕ್ಟ್ಸ್ ಟು ರೀನಲ್ ಪ್ಯಾಪಿಲೆ, ದೆನ್ ಟು ದ ಮೇಜರ್ ಅಂಡ್ ಮೈನರ್ ಕ್ಯಾಲೈಸಿಸ್, ಔಟ್ ಥ್ರೂ ದ ರೀನಲ್ ಪೆಲ್ವಿಸ್ ಅಂಡ್ ಯೂರೇಟರ್ಸ್, ಯೂರಿನರಿ ಬ್ಲಾಡರ್, ಫೈನಲಿ ಯೂರೆಥ್ರಾ. ಫುಲ್ ಸ್ಟ್ರಕ್ಚರ್ ಬರೆದಿದೆ ನಾನು. ನೆಫ್ರಾನ್ಸ್ ದಿಂದ
urine utpattiyaagi, then it passes to the collecting duct ದಿಂದ ಪ್ಯಾಪಿಲ್ಲೆಗಳಿಂದ ಮೇಜರ್ ಅಂಡ್ ಮೈನರ್ ಕ್ಯಾಲೈಸಿಸ್, then major and minor calyces in the renal pelvis in the ureter in the urinary bladder in the urethra. So this is the way. First nephrons in the collecting duct, allinda papillae, allinda major and minor calyces, allinda renal pelvis, allinda ureter in the urinary bladder in the urethra. So this is the way urine formation happens and it is thrown out of the body. So ureters ಬಗ್ಗೆ ನಾವು ನೋಡಿದ್ವಿ. These are muscular tubules extending from kidneys to the base of urinary bladder. Next, micturition. Urine leaves the bladder by micturition reflex. ಏನು ಮಿಕ್ಚುರೇಷನ್ ರಿಫ್ಲೆಕ್ಸ್ ಅಂದ್ರೆ ನಮ್ಮ ಬ್ಲಾಡರ್ ಫುಲ್ ಆದ ತಕ್ಷಣ ನಮ್ಮ ಯೂರಿನರಿ ಬ್ಲಾಡರ್ ಅಲ್ಲಿ ಡೆಟ್ರುಸರ್ ಮಸಲ್ ಅಂತ ಇರುತ್ತೆ, ಅದು ಪಂಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಇಟ್ ಸ್ಟಾರ್ಟ್ಸ್ ಕಾಂಟ್ರಾಕ್ಷನ್ ಸ್ಟಾರ್ಟ್ ಆದ್ಮೇಲೆ ಸ್ಪಿಂಕ್ಟರ್ ಒಂದು ಬಾಗಿಲಿರುತ್ತೆ, ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಟರ್ ಅಂತ ಹೇಳ್ತೀವಿ, ಅದು ರಿಲ್ಯಾಕ್ಸ್ ಆಗಿ then urine will go out. External urethral sphincter is in our control. ಅಂದ್ರೆ ಯೂರಿನ್ ಪಾಸ್ ಮಾಡೋ ಅಂತ ಜಾಗ ಇದ್ರೆ ನಾವು ಯೂರಿನ್ ಪಾಸ್ ಮಾಡ್ತೀವಿ, ಸೊ ಅಲ್ಲಿ ನಾವು ಕಂಟ್ರೋಲ್ ಮಾಡಬೇಕಾಗತ್ತೆ. ಎಕ್ಸ್ಟರ್ನಲ್ ಯೂರೆಥ್ರಲ್ ಸ್ಪಿಂಕ್ಟರ್ ಈಸ್ ಅಂಡರ್ ಅವರ್ ಕಂಟ್ರೋಲ್. Next is urethra. Urethra is a tube that conveys urine from the urinary bladder to the outside. It is a muscular tube with urethral glands that secrete mucus into the urethral canal. At the lubrication, there is a secretion which happens in the urethra. Right? So this is all about the urinary system or renal system. This we have known. You should know how to draw a structure of a nephron and write about urine formation and what are the components of the urine ಅಂತ ಕೇಳ್ತಾರೆ. ಸೊ ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ನಾವು ಇಷ್ಟು ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಬೇಕಾಯ್ತು. And functions of kidney is also one important question which has been asked repeatedly in this particular chapter. Thank you.